ಯೋ ಗೈಸ್, ಇವತ್ತು ನಾವು ನೋಡಲಿರುವ ಮೂವಿ 2005ರಲ್ಲಿ ರಿಲೀಸ್ ಆಗಿದ್ದ ಸರ್ವೈವಲ್ ಐಲ್ಯಾಂಡ್. ಸರ್ವೈವಲ್ ಝೋನರ್ ಅನ್ನ ಬೇಸಿಕ್ ಆಗಿಟ್ಟು ಮಾಡಿರುವ ಈ ಮೂವಿಯ ಒನ್ ಲೈನರ್ ಅನ್ನ ಹೇಳ್ತೀನಿ ಕೇಳಿ. ಗಂಡ ಹೆಂಡತಿ ಇಬ್ಬರು ಅವರ ಹನಿಮೂನ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಒಂದು ಐಲ್ಯಾಂಡ್ ಗೆ ಬೋಟ್ ಅಲ್ಲಿ ಹೋಗ್ತಾರೆ. ಅವರಿಗೆ ಟೈಮ್ ಸರಿಯಿಲ್ಲ ಅನ್ಸುತ್ತೆ. ಆ ಸಮಯದಲ್ಲಿ ಕರೆಕ್ಟ್ ಆಗಿ ಆ ಬೋಟ್ ಗೆ ಬೆಂಕಿ ಹಿಡಿದು ಅದು ಸುಟ್ಟೋಗಿ ಸಮುದ್ರದಲ್ಲಿ ಮುಳುಗೋಗ್ಬಿಡುತ್ತೆ. ಅದರ ನಂತರ ಆ ಗಂಡ ಹೆಂಡತಿ ಇಬ್ಬರು ಮತ್ತೆ ಆ ಬೋಟ್ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಕೆಲಸಗಾರ ವ್ಯಕ್ತಿ ಇವರು ಮೂವರುವೆ ಯಾರುವೇ ಇಲ್ಲದೆ ಇರುವ ಒಂದು ಐಲ್ಯಾಂಡ್ ಅಲ್ಲಿ ಸರಿಯಾಗಿ ಸಿಗಾಕೋತಾರೆ. ಸೊ ಅವ್ರಗಳ ಹತ್ರ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಡ್ರೆಸ್, ತಿನ್ನೋದಕ್ಕೆ ಊಟ ಅಂತ ಏನುವೇ ಇರೋದಿಲ್ಲ. ಆದ್ರಿಂದ ಆಲ್ಮೋಸ್ಟ್ ಐಲ್ಯಾಂಡ್ ಅಲ್ಲಿ ಇವುಗಳು ಒಂದು ಕಾಡಿನ ಜನರ ರೀತಿನೇ ಬದುಕೋದಕ್ಕೆ ಶುರು ಮಾಡ್ತಾರೆ. ಅದು ಮಾತ್ರ ಇಲ್ಲ, ಈ ಮೂವಿ ಪೂರ್ತಿ ಇವರು ಮೂವರನ್ನು ನಮಗೆ ಅರ್ಧ ಬೆತ್ತಲೆಯಾಗಿ ತೋರಿಸ್ತಿರ್ತಾರೆ. ಅದರಲ್ಲೂ ಹೀರೋಯಿನ್ ಅನ್ನ ಓ ಮೈ ಗಾಡ್ ಗ್ಲಾಮರೋ ಗಂಡ ಹೆಂಡತಿಯಾಗಿರುವ ಒಂದು ಕಪಲ್ಸ್ ಅನ್ನ ನಮಗೆ ತೋರಿಸ್ತಾರೆ. ಇವರ ಹೆಸರೇ ಜಾಕ್ ಮತ್ತೆ ಜೆನಿಫರ್. ಇವರಿಬ್ಬರೇನೆ ನಾನು ಹೇಳಿದ್ದ ಸೌಂದರ್ಯವಾದ ಗಂಡ ಹೆಂಡತಿ ಕಪಲ್ಸ್. ಮತ್ತೆ ಇವ್ರಗಳ ಜೊತೆಗೆ ಮ್ಯಾನುವಲ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವನೇನೆ ಆ ಬೋಟ್ ಅಲ್ಲಿ ಕೆಲಸ ಮಾಡುವ ಪರ್ಸನ್. ಸೊ ಈ ಮೂವರನ್ನ ಇಟ್ಟೇನೆ ಇಡೀ ಕಥೆನೆ ರನ್ ಆಗುತ್ತೆ. ಸೊ ಫೈನಲಿ ಐಲ್ಯಾಂಡ್ ಅನ್ನ ಬಿಟ್ಟು ಇವರು ಮೂವರು ತಪ್ಪಿಸ್ಕೊಂಡ್ರು, ಇಲ್ಲ ಅದೇ ಐಲ್ಯಾಂಡ್ ಅಲ್ಲಿ ಇವ್ರುಗಳು ಸತ್ತೋದ್ರು ಅನ್ನೋದೇ ಇಡೀ ಮೂವಿಯ ಕತೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬರು ಲೇಡಿ ಸಮುದ್ರದ ವೇವ್ಸ್ ಅಲ್ಲಿ ಸಿಗಾಕೊಂಡ ನೀರಿನಲ್ಲಿ ಕೊಚ್ಚಿ ಬಂದು ಒಂದು ಐಲ್ಯಾಂಡಿನ ಬೀಚ್ ಗೆ ಬಂದು ಸೇರ್ತಾರೆ. ಈ ಲೇಡಿಯ ಹೆಸರೇ ಜೆನಿಫರ್. ಸೊ ಇವಾಗ ಸಮುದ್ರದ ವೇವ್ಸ್ ಅಲ್ಲಿ ಸಿಗಾಕೊಂಡು ನೀರಿನಲ್ಲಿ ಕೊಚ್ಚಿ ಬಂದಿದ್ದಾರೆ ಅಲ್ವಾ ಈ ಬೀಚ್ ಗೆ. ಆದ್ರಿಂದ ತುಂಬಾನೇ ಟಯರ್ಡ್ ಆಗಿರ್ತಿದ್ದಾರೆ. ಆದ್ರಿಂದ ಹಬ್ಬ ಸದ್ಯ ನಾವು ಜೀವ ಉಳಿದಿದೀವಲ್ಲ ಅಂತ ಅನ್ಕೊಂಡು ಮಲಗಿದ ಜಾಗದಲ್ಲೇ ಫ್ಲಾಶ್ ಬ್ಯಾಕ್ ಅನ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ಅನ್ನು ನೋಡಿದ್ರೆ ಅಲ್ಲಿ ಒಂದು ಕಾರ್ನಿವಲ್ ಫೆಸ್ಟಿವಲ್ ನಡೀತಿರುತ್ತೆ. ಆ ಫೆಸ್ಟಿವಲ್ ಮಧ್ಯದಲ್ಲಿ ನಮ್ಮ ಜೆನಿಫರ್ ಅವರ ಹಸ್ಬೆಂಡ್ ಆದ ಜಾಕ್ ಜೊತೆ ಮತ್ತೆ ಇವ್ರಗಳ ಫ್ರೆಂಡ್ಸ್ ಇಬ್ಬರ ಜೊತೆ ಟೋಟಲ್ ಆಗಿ 4 ಒಟ್ಟಿಗೆ ಸೇರಿ ಆ ಕಾರ್ನಿವಲ್ ಫೆಸ್ಟಿವಲ್ ನ ಎಂಜಾಯ್ ಮಾಡ್ಕೊಂಡೆ ಅವರುಗಳು ಟ್ರಿಪ್ ಹೋಗಲಿರುವ ಒಂದು ಪ್ರೈವೇಟ್ ಬೋಟಿಗೆ ಬಂದು ಸೇರ್ತಾರೆ. ಅಲ್ಲಿಗೆ ಹೋಗಿದ ತಕ್ಷಣವೇ ಆ ಬೋಟಿನ ಕ್ಯಾಪ್ಟನ್ ಇವರು 4 ವೆಲ್ಕಮ್ ಮಾಡಿ ಬೋಟಿನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆವಾಗ ಬೋಟಿನಲ್ಲಿ ಕೆಲಸ ಮಾಡ್ತಿರುವ ಮ್ಯಾನುವಲ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಇವರು 4 ನೋಡ್ತಾರೆ. ಅಂತ ಸಮಯದಲ್ಲಿ ಯಾರೋ ಒಬ್ಬಳು ಹುಡುಗಿ ಸಿಕ್ಕಾಪಟ್ಟೆ ಕೋಪದಿಂದ ಬಂದು ಮ್ಯಾನುವಲ್ ಜೊತೆ ಜಗಳವನ್ನ ಮಾಡ್ತಿರ್ತಾಳೆ. ಟೆನ್ಷನ್ ಆಗಿದ್ದ ಮ್ಯಾನ್ವಲ್ ಅವರ ಎಲ್ಲರ ಮುಂದೆನುವೆ ಆ ಹುಡುಗಿಗೆ ಹಾಕಿ ಹೊಡೆದು ಬಿಡ್ತಾನೆ. ತಕ್ಷಣವೇ ಆ ಹುಡುಗಿ ತುಂಬಾನೇ ಕೋಪದಿಂದ ನನ್ನನ್ನ ಲವ್ ಮಾಡ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡ್ಬಿಟ್ಟೆ ಅಲ್ಲ ನೀನು, ಇದ್ರ ಮೇಲೆ ನಿನ್ನ ಲೈಫ್ ಅನ್ನ ನಾನು ಹಾಲ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರನ್ನೇ ನಾನು ಚೇಂಜ್ ಮಾಡ್ಕೋತೀನಿ ಅಂತ ಜೋರಾಗಿ ಹುಡುಗನಿಗೆ ಬೈದು ಅಲ್ಲಿಂದ ಹೊರಟೋಗ್ತಾಳೆ ಹುಡುಗಿ. ಕಟ್ ಮಾಡಿದ್ರೆ ಅವತ್ತಿನ ಈವ್ನಿಂಗ್ ಆ ಪ್ರೈವೇಟ್ ಬೋಟ್ ಅನ್ನ ತಗೊಂಡು ಸಮುದ್ರದ ಒಳಗಡೆ ಹೋಗ್ಬಿಡ್ತಾರೆ. ಆವತ್ತು ನೈಟ್ ಆ ಬೋಟಿನಲ್ಲಿ ಡಿನ್ನರ್, ಎಲ್ಲರೂ ಸೂಪರ್ ಆಗಿ ಭರ್ಜರಿಯಾದ ಊಟವನ್ನ ತಿಂತಾರೆ. ಎಲ್ಲರಿಗೂ ಹೊಟ್ಟೆ ಫುಲ್ ತುಂಬೋಗುತ್ತೆ. ನಂತರ ಇಬ್ಬರು ಕಪಲ್ಸ್ ಅವರವರ ರೂಮಿಗೆ ಹೋಗಿ ಸೇರ್ತಾರೆ. ಹಾಗಿರ್ಬೇಕು ಜಾಕ್ ಮತ್ತೆ ಜೆನಿಫರ್ ಇವಾಗ ಅವರಿಗೆ ಅಂತ ಕೊಟ್ಟಿದ್ದಾರೆ ಅಲ್ವಾ ರೂಮ್, ಆ ಬೋಟ್ ಅಲ್ಲಿ ಆ ರೂಮ್ ಅಲ್ಲಿ ಜಾಲಿಯಾಗಿ ಕಿರ್ಚಾಡ್ಕೊಂಡು ಅವರ ಹನಿಮೂನ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅವರಿಬ್ಬರು ಕಿರ್ಚ್ಕೊಳ್ಳುವ ಸದ್ದು ನಮ್ಮ ಮ್ಯಾನುವಲ್ ಹುಡುಗನ ರೂಮ್ ವರ್ಗೂ ಕೇಳಿಸ್ಕೊತಿರುತ್ತೆ. ಸೊ ಹುಡುಗನ ಸದ್ದನ್ನ ಕೇಳಿ ಫೀಲ್ ಮಾಡಿ ಕೂತಿರ್ತಾನೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಈ ಮ್ಯಾನುವಲ್ ಜೊತೆ ಒಬ್ಬಳು ಹುಡುಗಿ ಜೋರಾಗಿ ಜಗಳ ಮಾಡಿ ಅವನಿಗೆ ಬೈದು ಹೋದ್ಲಲ್ವಾ, ನಿನ್ನ ಲೈಫ್ ಅನ್ನೇ ನಾಶ ಮಾಡ್ತೀನಿ ಅಂತ ಹೇಳಿ. ಆ ಹುಡುಗಿ ಇಲ್ಲಿ ಅವಳ ಕೈಯಲ್ಲಿ ಒಂದು ಮಾಂತ್ರಿಕ ಗೊಂಬೆಯನ್ನ ಹಿಡ್ಕೊಂಡು ಅವನಿಗೆ ಶೂನ್ಯವನ್ನ ಮಾಡ್ತಿರ್ತಾಳೆ. ಇವಳು ಭಯಾನಕ ವಿಚ್ ಅನ್ಸುತ್ತೆ, ಮಾಟಗತ್ತಿ ಅನ್ಸುತ್ತೆ. ಅದೇ ಸಮಯದಲ್ಲಿ ಸ್ವಲ್ಪ ಹೊತ್ತಲ್ಲಿ ಈ ಕಡೆ ನೋಡಿದ್ರೆ ಮ್ಯಾನುವಲ್ ಅವನ ಮೂಗಿಂದ ರಕ್ತ ಸುರಿತಿರುತ್ತೆ. ಹುಡುಗನವೇ ಏನಿದು ಸಡನ್ ಆಗಿ ಮೂಗಿಂದ ಬ್ಲೀಡ್ ಆಗ್ತಿದೆಯಲ್ಲ ಅಂತ ನೋಡಿ ತುಂಬಾನೇ ಗಾಬರಿ ಆಗ್ತಿರ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಎಲ್ಲರೂ ಬೋಟ್ ಅಲ್ಲಿ ಫಿಶಿಂಗ್ ಅನ್ನ ಮಾಡ್ಕೊಂಡೆ ಆ ಸಿ ವ್ಯೂ ಅನ್ನ ನೋಡಿ ಎಂಜಾಯ್ ಮಾಡಿ ಬರ್ತಿರ್ತಾರೆ. ಆವಾಗ ಜಾಕ್ ಆ ಮ್ಯಾನುವಲ್ ಅನ್ನ ಕರೆದು ಒಂದು ಬೇರನ್ನ ತಗೊಂಡು ಬಾರಪ್ಪ ಅಂತ ಹೇಳ್ತಾನೆ. ಆದ್ರೆ ಮ್ಯಾನುವಲ್ ಆ ಬೇರನ್ನ ತಂದು ಕೊಡೋದಕ್ಕೆ ತುಂಬಾನೇ ಲೇಟ್ ಮಾಡ್ಬಿಡ್ತಾನೆ. ಸೊ ತಕ್ಷಣವೇ ಜಾಕ್ ಮ್ಯಾನುವಲ್ ಅನ್ನ ಎಲ್ಲರ ಮುಂದೆನು ಜೋರಾಗಿ ಬೈದು ಬಿಡ್ತಾನೆ. ನಿನಗೇನು ಬುದ್ಧಿ ಇಲ್ವಾ, ಒಂದು ಬೇರನ್ನ ತರೋದಕ್ಕೆ ಇಷ್ಟೊಂದು ಲೇಟ್ ಆಗುತ್ತಾ ಸೋಂಬೇರಿ ಅಂತ ಏನೇನು ಬೈದು ಬಿಡ್ತಾನೆ. ಸೊ ಇದರಿಂದ ತುಂಬಾನೇ ಬೇಜಾರಾಗಿದ್ದ ಮ್ಯಾನುವಲ್ ಕಿಚನ್ ಗೆ ಹೋಗ್ಬಿಡ್ತಾನೆ. ಆವಾಗ ಅವನ ಹಿಂದೆನೆ ಬಂದಿದ್ದು ಬೋಟಿನ ಕ್ಯಾಪ್ಟನ್ ಮ್ಯಾನುವಲ್ ಅನ್ನ ಕರೆದು, ಮ್ಯಾನುವಲ್ ಅವರು ಬೈದದಕ್ಕೆಲ್ಲ ನೀನು ಟೆನ್ಷನ್ ಆಗ್ತಿರ್ಬೇಡ, ಏನು ತಪ್ಪು ತಿಳ್ಕೊಂಡು ವರಿ ಪಡಬೇಡ, ಅವ್ರುಗಳು ನಮ್ಮ ಕ್ಲೈಂಟ್ಸ್ ಅಂತ ಹೇಳಿ ಮ್ಯಾನುವಲ್ ಅನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಕ್ಯಾಪ್ಟನ್. ಆದ್ರೆ ಮ್ಯಾನುವಲ್ ಇವಾಗ ತುಂಬಾನೇ ಕೋಪದಲ್ಲಿ ಇರೋದ್ರಿಂದ ಕ್ಯಾಪ್ಟನ್ ಅವ್ರಿಗೆ ಏನೇ ಹೇಳಿದ್ರು ಅದನ್ನ ಸ್ವಲ್ಪ ಕೂಡ ಕಿವಿಗೇನೆ ತಗೊಳ್ದೆ, ನೀವೇನೆ ಹೋಗಿ ಅವನಿಗೆ ಕೆಲಸಗಳನ್ನ ಮಾಡಿಕೊಡಿ, ನನ್ನ ಕೈಯಲ್ಲಿ ಇದ್ರ ಮೇಲೆ ಅವನಿಗೆ ಯಾವುದೇ ರೀತಿಯ ಕೆಲಸವನ್ನು ಮಾಡಿಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನ ಗೋಗುಲನ್ನ ಕೈಗೆ ತಗೊಂಡು ಅವನ ಪಾಕೆಟ್ ಅಲ್ಲಿ ಇರ್ತಾ ಇದ್ದ ಒಂದು ಕರ್ಚೀಫ್ ಅನ್ನ ಟೆನ್ಷನ್ ಅಲ್ಲಿ ಕಿಚನ್ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾನೆ. ಆ ಕರ್ಚೀಫ್ ಬೆಂಕಿ ಉರಿತಾ ಇದ್ದ ಗ್ಯಾಸ್ ಸ್ಟವ್ ಮೇಲೆನೆ ಬಿದ್ದು ಇಡೀ ಕಿಚನ್ ಬೆಂಕಿ ಕಚ್ಕೊಳ್ಳುತ್ತೆ. ಆದ್ರೆ ಮ್ಯಾನುವಲ್ ಇದನ್ನ ಗೊತ್ತಿದ್ದೆ ಬೇಕು ಅಂತ ಮಾಡಿಲ್ಲ. ಸೊ ತಕ್ಷಣವೇ ಆ ಜಾಗಕ್ಕೆ ಬಂದು ಕ್ಯಾಪ್ಟನ್ ಅವರು ಬೆಂಕಿ ಹಿಡಿದಿರೋದನ್ನ ನೋಡ್ಬಿಟ್ಟು ಬೆಂಕಿನ ಆಫ್ ಮಾಡೋದಕ್ಕಾಗಿ ಟ್ರೈ ಮಾಡ್ತಾರೆ. ಆದ್ರೆ ಅವರ ಕೈಯಲ್ಲಿ ಆಗ್ತಿಲ್ಲ. ತಕ್ಷಣವೇ ಅವರ ಕ್ಲೈಂಟ್ಸ್ 4 ಜನರನ್ನು ಕಾಪಾಡಬೇಕು ಅಂತ ಲೈಫ್ ಬೋಟ್ ಗೆ ಅವರುಗಳನ್ನ ಹತ್ತಿಸ್ಕೊಟ್ಟು ದೂರವಾಗಿ ಕಳಿಸ್ಬಿಡ್ತಾರೆ. ಸೊ ಆ 4 ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಮುದ್ರದಲ್ಲಿ ಬಿರುಗಾಳಿ ಮಳೆ ಅಂತ ಜೋರಾಗಿ ಬಂದು ಅವರು ಬರ್ತಾ ಇದ್ದ ಲೈಫ್ ಬೋಟ್ ಅನ್ನ ದಬಾಕ್ಸ್ಬಿಡುತ್ತೆ. ಸೊ ಆವಾಗ ಸಮುದ್ರದ ನೀರಲ್ಲಿ ಸಿಗಾಕೊಂಡ ಆ ವೇವ್ಸ್ ಅಲ್ಲಿ ಕೊಚ್ಚಿ ಐಲ್ಯಾಂಡ್ ಗೆ ಬಂದು ಸೇರಿರೋರೇ ನಮ್ಮ ಹೀರೋಯಿನ್ ಜೆನಿಫರ್. ಇವೆಲ್ಲ ಫ್ಲಾಶ್ ಬ್ಯಾಕ್. ಇವಾಗ ಮತ್ತೆ ಪ್ರೆಸೆಂಟ್ ಗೆ ಬರೋಣ. ನಮ್ಮ ಜೆನಿಫರ್ ಐಲ್ಯಾಂಡ್ ಅಲ್ಲಿ ಒಂದು ಜಾಗದಲ್ಲಿ ಕೂತು ಇದ್ರ
ಬಗ್ಗೆ ಎಲ್ಲ ಯೋಚನೆ ಮಾಡಿ ನೋಡ್ತಿರ್ತಾಳೆ. ಸ್ವಲ್ಪ ಹೊತ್ತಲ್ಲಿ ಮ್ಯಾನುವಲ್ವೇ ಅದೇ ಐಲ್ಯಾಂಡ್ ಗೆ ಬಂದು ಸೇರಿರ್ತಾನೆ. ಸೊ ಆ ಬೀಚ್ ಅಲ್ಲಿ ಎದ್ದು ಹಾಗೆ ನಡೆದು ಬರ್ತಿರ್ತಾನೆ. ಅದೇ ತರ ಸ್ವಲ್ಪ ಹೊತ್ತಲ್ಲಿ ಆ ಬೋಟಿನ ಕ್ಯಾಪ್ಟನ್ ಅವರ ಡೆಡ್ ಬಾಡಿ ಕೂಡ ಆ ಬೀಚ್ ಗೆ ಬಂದು ಸೇರುತ್ತೆ. ಜೆನಿಫರ್ ಆ ಕ್ಯಾಪ್ಟನ್ ಅವರು ಜೀವಂತವಾಗಿ ಇರಬಹುದು, ಅವರಿಂದ ನಾವು ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡು ಬೇಗನೆ ಓಡಿ ಹೋಗಿ ಅವರನ್ನ ನೋಡ್ತಾಳೆ. ನೋಡಿದ್ರೆ ಆಲ್ರೆಡಿ ಬೋಟಿನ ಕ್ಯಾಪ್ಟನ್ ಸತ್ತೋಗಿದ್ದಾರೆ. ಸೊ ಮ್ಯಾನುವಲ್ ಅದನ್ನ ಬಂದು ನೋಡ್ತಾನೆ. ಬೋಟಿನ ಕ್ಯಾಪ್ಟನ್ ಸತ್ತೋಗಿರೋದನ್ನ ನೋಡಿ ಮ್ಯಾನುವಲ್ ತುಂಬಾನೇ ಬೇಜಾರಾಗ್ತಾನೆ. ಹಾಗಿರ್ಬೇಕಾದ್ರೆ ಆ ಜಾಗದಲ್ಲಿ ಜೋರು ಮಳೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಮ್ಯಾನುವಲ್ ನಮ್ಮ ಹೀರೋಯಿನ್ ಜೆನಿಫರ್ ಅನ್ನ ಕರ್ಕೊಂಡು ಹೊಡೆದೋಗಿರುವ ಒಂದು ಬೋಟಿಗೆ ಅಡಿಗೆ ಹೋಗಿ ಕೂತ್ಕೋತಾರೆ. ಆವಾಗ ಆ ಜಾಗದಲ್ಲಿ ಆಗ್ತಾ ಇರುವ ಚಳಿಯಿಂದ ಇಬ್ಬರವೇ ತಬ್ಬಿ ಒಟ್ಟಿಗೆ ಕೂತ್ಕೋತಾರೆ. ಯಾಕೆಂದ್ರೆ ಅವತ್ತು ರಾತ್ರಿ ಅಷ್ಟೊಂದು ಜೋರು ಮಳೆ ಬರ್ತಾ ಇದೆ, ಅಷ್ಟೊಂದು ಚಳಿ ಆಗ್ತಿರುತ್ತೆ. ದಟ್ಸ್ ಓಕೆ. ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ಮ್ಯಾನುವಲ್ ಸಮುದ್ರದ ಒಳಗಡೆ ಹೋಗಿ ತಿನ್ನೋದಕ್ಕಾಗಿ ಮೀನುಗಳನ್ನ ಹಿಡಿದು ತರ್ತಾನೆ. ಆವಾಗ ಜೆನಿಫರ್ ಬಿಕಿನಿ ಡ್ರೆಸ್ ಅಲ್ಲಿ ಬಂದು ಅವನ ಪಕ್ಕದಲ್ಲಿ ಕೂತು ಹಾಗೆ ತಿನ್ಕೊಂಡೆ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನಾದ್ರೂ ದಾರಿ ಇರ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯಾನುವಲ್ ಫಸ್ಟ್ ನಾವು ಯಾವ ಜಾಗದಲ್ಲಿ ಇರ್ತಿದೀವಿ, ಯಾವ ಐಲ್ಯಾಂಡ್ ಅಲ್ಲಿ ಇರ್ತಾ ಇದೀವಿ ಅಂತ ನಮಗೇನೆ ಗೊತ್ತಾಗ್ತಿಲ್ಲ. ಹಾಗಿರ್ಬೇಕಾದ್ರೆ ಖಂಡಿತ ನಮ್ಮ ಕೈಯಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಯಾರಾದ್ರೂ ನಮ್ಮನ್ನ ಹುಡುಕಿ ಬಂದು ಕಾಪಾಡಿದ್ರೇನೆ ಆಯ್ತು. ಅದೇ ತರ ಯಾರಾದ್ರೂ ನಮ್ಮನ್ನ ಹುಡುಕಿ ಬಂದ್ರು ಕೂಡ ಅವ್ರಗಳಿಗೆ ನಾವು ಯಾವ ಜಾಗದಲ್ಲಿ ಯಾವ ಐಲ್ಯಾಂಡ್ ಅಲ್ಲಿ ಇರ್ತಾ ಇದೀವಿ ಅನ್ನೋ ಲೊಕೇಶನ್ ಗೊತ್ತಿರಬೇಕಲ್ಲ. ಸೊ ಅವ್ರುಗಳು ಹುಡುಕಿ ಬಂದು ನಮ್ಮನ್ನ ಕಾಪಾಡೋದಕ್ಕೆ ಒಂದು ವಾರ ಕೂಡ ಆಗ್ಬಹುದು, ಒಂದು ತಿಂಗಳು ಕೂಡ ಆಗ್ಬಹುದು, ಯಾಕೆ ವರ್ಷಗಳು ಕೂಡ ಕಳಿಬಹುದು. ಸೊ ಸದ್ಯಕ್ಕೆ ನಮ್ಮ ಸೇಫ್ಟಿಗಾಗಿ ನಾವು ಫಸ್ಟ್ ಒಂದು ಮನೆಯನ್ನ ಕಟ್ಟಬೇಕು ಅಂತ ಹೇಳಿ ಜೆನಿಫರ್ ಅನ್ನ ಐಲ್ಯಾಂಡ್ ಒಳಗಡೆ ಕರ್ಕೊಂಡು ಹೋಗಿ ಆ ದ್ವೀಪದಲ್ಲಿ ಇರ್ತಾ ಇರುವ ತೆಂಗಿನ ಗರಿಗಳನ್ನ ಕಟ್ ಮಾಡಿ ಅದನ್ನ ತಂದು ಅವ್ರಗಳಿಗೆ ಗೊತ್ತಿರೋ ಮಟ್ಟಿಗೆ ಒಂದು ಮನೆಯನ್ನ ಕಟ್ತಾರೆ, ಚಿಕ್ಕದಾಗಿ ಟೆಂಟ್ ರೀತಿ. ಕಟ್ಟಾದ ಮೇಲೆ ಜೆನಿಫರ್ ಒಂದು ಜಾಗಕ್ಕೆ ಹೋಗಿ ಸಪ್ಪಿಗೆ ಕೂತಿರ್ತಾಳೆ. ಆವಾಗ ಮ್ಯಾನುವಲ್ ಬಂದು ಅವಳನ್ನು ನೋಡ್ಬಿಟ್ಟು ಈ ರೀತಿ ಸಪ್ಪಿಗೆ ಕೂತಿರೋದ್ರಿಂದ ಏನುವೇ ಆಗ್ಬಿಡೋದಿಲ್ಲ, ಆದ್ರಿಂದ ಡ್ರೆಸ್ ಅನ್ನೆಲ್ಲ ಬಿಚ್ಚಾಕ್ಬಿಟ್ಟು ನನ್ನ ಜೊತೆ ಬಂದು ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಅನ್ನ ಮಾಡು. ಸ್ವಿಮ್ಮಿಂಗ್ ಅನ್ನ ಮಾಡ್ಬೇಕಾದ್ರೆ ಮನಸ್ಸಲ್ಲಿರುವ ಭಾರ ಎಲ್ಲವೂ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಹುಡುಗ ಅವನ ಪಾಡಿಗೆ ಅವನ ಹಾಕೊಂಡಿರುವ ಶಾರ್ಟ್ಸ್ ಅನ್ನ ಬಿಚ್ಚಿ ಎಸ್ಬಿಟ್ಟು ಹಾಗೆ ಬೆತ್ತಲಿಯಾಗಿ ಹೋಗಿ ಸಮುದ್ರದಲ್ಲಿ ಇಳಿದು ಸ್ವಿಮ್ಮಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಜೋಲಿಯಾಗಿ ಈಜು ಹೊಡಿತಿರ್ತಾನೆ. ಸ್ವಲ್ಪ ಹೊತ್ತಲ್ಲಿ ಜೆನಿಫರ್ ಅವನನ್ನ ನೋಡಿ ನಗಾಡ್ಕೊಂಡೆ ಅವಳ ಬಿಕಿನಿಯನ್ನ ಬಿಚ್ಚಿ ಎಸ್ಬಿಟ್ಟು ನೀರಿನಲ್ಲಿ ಇಳಿದು ಹೋಗಿ ಸ್ವಿಮ್ ಮಾಡ್ಕೊಂಡೆ ಆ ಮ್ಯಾನುವಲ್ ಹುಡುಗನ ಹತ್ರ ಅವತ್ತು ನಿನ್ನ ಜೊತೆ ಒಬ್ಬಳು ಹುಡುಗಿ ಜಗಳವನ್ನ ಮಾಡಿದ್ಲಲ್ಲ, ಆ ಹುಡುಗಿ ಯಾರು ಅಂತ ಕೇಳ್ತಾವಳೆ. ಆ ಹುಡುಗಿಯ ಬಗ್ಗೆ ಇವಾಗ ನಮ್ಮ ಹೀರೋಯಿನ್ ಕೇಳಿದ ತಕ್ಷಣವೇ ಇದರಲ್ಲಿ ಕೋಪಗೊಂಡ ನಮ್ಮ ಮ್ಯಾನುವಲ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಆ ಕಥೆಯೆಲ್ಲ ನಿಮಗೆ ಏನಕ್ಕೆ, ಆ ಹುಡುಗಿ ಬಗ್ಗೆ ಏನಕ್ಕಾಗಿ ನಿಮಗೆ ಗೊತ್ತಾಗ್ಬೇಕು, ಸುಮ್ನೆ ಮುಚ್ಕೊಂಡು ನಿಮ್ಮ ಕೆಲಸವನ್ನ ಮಾತ್ರ ನೋಡಿ ಅಂತ ಜೆನಿಫರ್ಗೆ ಬೈದ್ ಬಿಡ್ತಾನೆ. ಸೊ ಇದರಲ್ಲಿ ಬೇಜಾರಾಗಿದ್ದ ನಮ್ಮ ಜೆನಿಫರ್ ಮ್ಯಾನುವಲ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಬೆತ್ತಲೆ ಮೈಯಲ್ಲಿ ಹಾಗೆ ನೀರನ್ನ ಬಿಟ್ಟು ಎದ್ದು ಹೊರಗಡೆ ಬಂದ್ಬಿಡ್ತಾಳೆ. ಆವತ್ತು ರಾತ್ರಿ ಪೂರ್ತಿ ಅವರಿಬ್ಬರು ಮಾತಾಡ್ಕೊಳ್ಳೋದೇ ಇಲ್ಲ, ಮ್ಯಾನುವಲ್ ಮತ್ತೆ ನಮ್ಮ ಜೆನಿಫರ್. ನೆಕ್ಸ್ಟ್ ದಿನ ಮ್ಯಾನುವಲ್ ರೀಫ್ ಇರುವ ಜಾಗಕ್ಕೆ ಹೋಗಿ ಮೀನುಗಳನ್ನ ಹಿಡಿದು ಬರೋಣ ಅಂತ ಅನ್ಕೋತಾನೆ. ಸೊ ಅದಕ್ಕಾಗಿ ಹುಡುಗ ರೆಡಿಯಾಗಿ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಓಡಿ ಬರುವ ಜೆನಿಫರ್, ನಾನು ಇನ್ ಮುಂದೆ ನಿನ್ನ ಹತ್ರ ಯಾವ್ದ್ರ ಬಗ್ಗೆನೂ ಕೇಳೋದಿಲ್ಲ, ನಾವು ಹಳೆ ರೀತಿ ಫ್ರೆಂಡ್ಸ್ ಆಗಿನೇ ಇರೋಣ ಅಂತ ಹುಡುಗಿನೇ ವಾಲಂಟಿಯರ್ ಆಗಿ ಬಂದು ಮ್ಯಾನುವಲ್ ಅನ್ನ ಮಾತಾಡಿಸ್ತಾಳೆ. ಸೊ ಮ್ಯಾನುವಲ್ ಸಮಾಧಾನ ಆಗ್ತಾನೆ, ಆದ್ರಿಂದ ಇಬ್ಬರುವೆ ಮತ್ತೆ ಫ್ರೆಂಡ್ಸ್ ಆಗ್ಬಿಡ್ತಾರೆ. ನಂತರ ಮ್ಯಾನುವಲ್ ರೀಫ್ ಇರುವ ಜಾಗಕ್ಕೆ ಹೋಗಿ ಅಲ್ಲಿರುವ ಮೀನುಗಳನ್ನ ಹಿಡಿತಿರ್ತಾನೆ. ಆವಾಗ ಜಾಕ್ ಅಲ್ಲಿರುವ ಬಂಡೆಗಳಿಗೆ ಡ್ಯಾಶ್ ಮಾಡಿ ಏಟಾಗಿ ಆ ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾನೆ. ಸೊ ಅವನನ್ನು ನೋಡಿದ ಮ್ಯಾನುವಲ್ ಅಯ್ಯೋ ಪಾಪಚ್ಚೆ ಇವನನ್ನ ಹೇಗಾದ್ರೂ ಕಾಪಾಡಬೇಕಲ್ಲ ಅಂತ ಅನ್ಕೊಂಡು ಅವನ ಶೋಲ್ಡರ್ ಮೇಲೆ ಎತ್ತಿ ಹಾಕೊಂಡು ಆ ಐಲ್ಯಾಂಡ್ ಅಲ್ಲಿ ಇವ್ರುಗಳು ಇರ್ತಾ ಇರುವ ಸ್ಪಾಟ್ ಗೆ ಎತ್ಕೊಂಡ್ ಬರ್ತಿರ್ತಾನೆ. ಜೆನಿಫರ್ ಇವ್ರುಗಳು ದೂರದಲ್ಲಿ ಬರ್ತಾ ಇರೋದನ್ನ ನೋಡಿದ ತಕ್ಷಣವೇ ತುಂಬಾನೇ ಖುಷಿ ಆಗ್ಬಿಟ್ಟು ಓಡಿ ಬಂದು ಜಾಕ್ ಅನ್ನು ತಬ್ಬಿ ಹಿಡ್ಕೊಂಡು ಇಲ್ಲಿಗೆ ಬಂದು ಸೇರೋದಕ್ಕೆ ನಿನಗೆ ಇಷ್ಟು ದಿನ ಆಯ್ತಾ, ನಮ್ಮ ಇಬ್ಬರು ಫ್ರೆಂಡ್ಸ್ ಗೆ ಏನಾಯ್ತು ಜಾಕ್ ಅಂತ ಕೇಳ್ಬೇಕಾದ್ರೆ ಅವರಿಬ್ಬರಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ ಜಾಕ್. ನಂತರ ಜಾಕ್ ಅನ್ನ ನಿಧಾನಕ್ಕೆ ಕರ್ಕೊಂಡು ಬಂದು ಇವಾಗ ಅವರು ಬಿಲ್ಡ್ ಮಾಡಿ ಇಟ್ಟಿದ್ದಾರೆ ಅಲ್ವಾ ಮನೆ, ಅದ್ರ ಒಳಗಡೆ ಅವನನ್ನ ನಿಧಾನಕ್ಕೆ ಮಲಗಿಸ್ಬಿಟ್ಟು ನಂತರ ನಮ್ಮ ಜೆನಿಫರ್ ಮತ್ತೆ ಮ್ಯಾನುವಲ್ ಇಬ್ಬರು ಮೀನನ್ನ ಹಿಡಿಯೋದಕ್ಕೆ ಹೋಗ್ತಾರೆ. ಆದ್ರೆ ಮ್ಯಾನುವಲ್ ಮತ್ತೆ ಜೆನಿಫರ್ ಇಬ್ಬರು ಒಟ್ಟಿಗೆ ಇರೋದನ್ನ ನೋಡಿದಾಗ್ಲಿಂದ ಈ ಜಾಕ್ ಅವನಿಗೆ ಮನಸ್ಸಿನ ಒಳಗಡೆ ಈ ಮ್ಯಾನುವಲ್ ಮತ್ತೆ ಜೆನಿಫರ್ ಇಬ್ಬರು ಸೇರಿ ಏನಾದ್ರೂ ತಪ್ಪನ ಮಾಡಿರ್ತಾರೋ, ಇಬ್ಬರು ಒಂದಾಗಿದ್ದಿರ್ತಾರೋ ಅನ್ನೋ ರೀತಿ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಜಾಕ್ ಡೈರೆಕ್ಟ್ ಆಗಿ ಜೆನಿಫರ್ ಅನ್ನ ಕರೆದು ಅವಳ ಹತ್ರ ಹೋಗಿ 2 ದಿನಗಳಾಗಿ ನೀನು ಮತ್ತೆ ಮ್ಯಾನುವಲ್ ಇಬ್ಬರು ಒಟ್ಟಿಗೆನೆ ಇದ್ದಿದ್ದೀರಾ, ಆ ಗ್ಯಾಪ್ ಅಲ್ಲಿ ಇಬ್ಬರು ಸೇರಿ ಏನಾದ್ರೂ ತಪ್ಪನ ಮಾಡಿ ಅಂತ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೇಳ್ಬಿಡ್ತಾನೆ. ಈ ಕ್ವಶನ್ ಅನ್ನ ಕೇಳಿದ ತಕ್ಷಣವೇ ಜೆನಿಫರ್ ತುಂಬಾನೇ ಬೇಜಾರಾಗಿ ನೀನು ಅನ್ಕೊಳ್ಳೋ ರೀತಿಯೆಲ್ಲ ಏನು ನಡೆದಿಲ್ಲ, ಅಕಸ್ಮಾತ್ ನಾವೇನಾದ್ರೂ ಒಂದಾಗಿದ್ದಿರ್ಬಹುದು ಒಟ್ಟಿಗೆ ಇದ್ದಿರ್ಬಹುದು ಅಂತ ನಿನಗೆ ಅನ್ಸಿದ್ರೆ ನಿನ್ನ ಮನ್ಸೊಳಗಡೆ ಆ ರೀತಿ ಡೌಟ್ ಇರ್ತಿದ್ರೆ ಅದೇನೇ ನಿಜ ಅಂತ ನೀನು ಇಟ್ಕೋ, ಅದೇನೇ ನಿಜ ಅಂತ ಅನ್ಕೋ ಅಂತ ಹೇಳ್ಬಿಟ್ಟು ಜೆನಿಫರ್ ತುಂಬಾನೇ ಕ್ಯಾಶುವಲ್ ಆಗಿ ಮತ್ತೆ ಸ್ವಿಮ್ಮಿಂಗ್ ಅನ್ನ ಮಾಡೋದಕ್ಕೆ ಸಮುದ್ರಕ್ಕೆ ಓಡಿ ಹೋಗ್ಬಿಡ್ತಾಳೆ. ಆದ್ರೆ ಈ ಕಡೆ ಜಾಕಿಗೆ ಅವಳು ಹೇಳಿದ್ದನ್ನ ಯಾವುದನ್ನು ನಂಬೋದಕ್ಕೇನೆ ಆಗಿಲ್ಲ. ಆವತ್ತು ಮಧ್ಯಾಹ್ನ ಮೂವರುವೆ ಕೂತು ಊಟವನ್ನ ಮಾಡ್ತಿರ್ತಾರೆ. ಏನು ನಮ್ಮ ಮ್ಯಾನುವಲ್ ಮೀನುಗಳನ್ನ ಹಿಡಿದು ತಂದಿರ್ತಾನೆ, ಅದನ್ನ ಸುಟ್ಟು ತಿಂತಿರ್ತಾರೆ. ಆವಾಗ ಜಾಕ್ ಮತ್ತೆ ಮ್ಯಾನುವಲ್ ಮಧ್ಯ ಚಿಕ್ಕದಾಗಿ ಜಗಳ ಬಂದ್ಬಿಡುತ್ತೆ. ಆದ್ರಿಂದ ಅವರುಗಳು ತಿನ್ನೋದನ್ನ ಬಿಟ್ಬಿಡ್ತಾರೆ. ಬೇಜಾರಿಂದ ಎದ್ದು ಎಲ್ಲರೂ ದೂರ ಹೋಗ್ಬಿಡ್ತಾರೆ. ನೆಕ್ಸ್ಟ್ ದಿನ ಜಾಕ್ ಮತ್ತೆ ಜೆನಿಫರ್ ಇಬ್ಬರು ಒಂದು ಜಾಗದಲ್ಲಿ ನಿಂತು ಮಾತಾಡ್ತಿರ್ತಾರೆ. ಆವಾಗ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಮ್ಯಾನುವಲ್ ಸಮುದ್ರಕ್ಕೆ ಹೋಗಿ ಮೀನುಗಳನ್ನು ಹಿಡಿದು ತರೋಣ ಅಂತ ಹೋಗ್ತಿರ್ತಾನೆ. ಆವಾಗ ಜಾಕ್ ಬೇಕು ಅಂತಾನೆ ಮ್ಯಾನುವಲ್ ಅನ್ನು ಕರೆದು ನಿಲ್ಲಿಸ್ಬಿಟ್ಟು ಜೆನಿಫರ್ಗುವೆ ನಿನ್ನ ಜೊತೆ ಬಂದು ಮೀನನ್ನು ಹಿಡಿಬೇಕು ಅಂತ ಆಸೆ, ಸಮುದ್ರಕ್ಕೆ ಬರ್ತಾಳಂತೆ, ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಮ್ಯಾನುವಲ್ ನನಗೆ ಏನು ಪ್ರಾಬ್ಲಮ್ ಇಲ್ಲ, ಕಳ್ಸ್ಕೊಡಿ. ಜೆನಿಫರ್ ಅವರಿಗೆ ಓಕೆ
ಅಂದ್ರೆ ಅವರನ್ನ ಬರೋಕೆ ಹೇಳಿ ಅಂತ ಹೇಳ್ಬೇಕಾದ್ರೆ ಈ ಕಡೆ ನಮ್ಮ ಜೆನಿಫರುವೆ ಜಾಕ್ ಮೇಲೆ ಇರ್ತಾ ಇರುವ ಕೋಪದಿಂದ ಅವನು ಈ ರೀತಿ ಮಾಡ್ತಿದ್ದಾನಲ್ಲ ಅದು ಅವಳಿಗೆ ಇಷ್ಟವಾಗ್ತಿಲ್ಲ. ಡೌಟ್ ಪಡ್ತಿದ್ದಾನೆ ಅಂತ ಕೋಪದಲ್ಲಿ ಬಿಕಿನಿಯಲ್ಲಿ ಮ್ಯಾನುವಲ್ ಜೊತೆಗೆ ಸೇರಿ ಸಮುದ್ರಕ್ಕೆ ಮೀನುಗಳನ್ನು ಹಿಡಿಯೋದಕ್ಕೆ ಹೋಗ್ತಾಳೆ. ಹೋಗಿದ್ದು ರಿಟರ್ನ್ ಬಂದು ನೋಡೋಷ್ಟ್ರಲ್ಲಿ ಇವ್ರುಗಳು ಬಿಲ್ಡ್ ಮಾಡಿದ್ರಲ್ವೋ ಒಂದು ಮನೆ, ಅದು ಇವಾಗ 2 ಮನೆಯಾಗಿ ಚೇಂಜ್ ಆಗಿರುತ್ತೆ. ಚಿಕ್ಕದಾಗಿ ಒಂದು ಮನೆ ಇರುತ್ತೆ, ದೊಡ್ಡದಾಗಿರುವ ಮನೆಯಲ್ಲಿ ಜಾಕ್ ಕೂತಿರ್ತಾನೆ. ಅದನ್ನು ನೋಡಿದ ಜೆನಿಫರ್ ಬೇಗ ಬೇಗ ಜಾಕ್ ಹತ್ರ ಬಂದು, ನೀನು ಈ ರೀತಿ ಮಾಡಿರಬಾರ್ದಾಗಿತ್ತು ಜಾಕ್, ಈ ಮನೆಯನ್ನ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿದ್ದೆ ಮ್ಯಾನುವಲೇ, ನಾವು ಬೇಕಾಗಿದ್ರೆ ಆ ಚಿಕ್ಕ ಮನೆಗೆ ಹೋಗ್ಬಿಡೋಣ, ಮ್ಯಾನುವಲ್ ಈ ದೊಡ್ಡ ಮನೆಯಲ್ಲಿ ಇರ್ಲಿ ಅಂತ ಹೇಳ್ತಾಳೆ ಹುಡುಗಿ. ಆದ್ರೆ ಇದನ್ನೆಲ್ಲ ಕೇಳಿದ ಜಾಕ್, ಲೇ ಜೆನಿಫರ್ ನೀನು ಏನಕ್ಕಾಗಿ ಇವಾಗ ಅವನಿಗೆ ಸಪೋರ್ಟ್ ಅನ್ನ ಮಾಡ್ತಿದ್ಯಾ, ಮೂವರು ಹೇಗೆ ನಾವು ಒಂದೇ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ, ನಿನಗೆ ಅಷ್ಟೊಂದು ಆಸೆ ಅಷ್ಟೊಂದು ಇಷ್ಟ ಅಂದ್ರೆ ನೀನು ಬೇಕಾಗಿದ್ರೆ ಅವನ ಜೊತೆ ಹೋಗಿ ಆ ಚಿಕ್ಕ ಮನೆಯಲ್ಲಿ ಇದ್ಕೋ, ಖುಷಿಯಾಗಿ ನಾನು ಇಲ್ಲಿಂದ ನಿನ್ನನ್ನು ನೋಡಿ ಎಂಜಾಯ್ ಮಾಡ್ತೀನಿ, ನೀವಿಬ್ಬರು ಒಂದಾಗಿರೋದನ್ನು ನೋಡಿ ಖುಷಿ ಆಗ್ತಿರ್ತೀನಿ, ಓಕೆನಾ ಅಂತ ಕೊಬ್ಬಿಂದ ಹೇಳ್ತಿರ್ತಾನೆ. ಸೊ ಈ ಮಾತುಗಳನ್ನ ಕೇಳಿಸ್ಕೊಂಡ ಜೆನಿಫರ್ ಕೈಯಲ್ಲೂ ಏನನ್ನು ಮಾತಾಡೋದಕ್ಕೆ ಆಗೋದಿಲ್ಲ ಆ ಸ್ಟೇಜ್ ಅಲ್ಲಿ. ಸೊ ಮ್ಯಾನುವಲ್ ಆ ಜಾಗದಲ್ಲಿ ತುಂಬಾನೇ ಕೋಪ ಮಾಡ್ಕೊಂಡು ಏನನ್ನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಆವತ್ತು ಮಧ್ಯಾಹ್ನ ನಮ್ಮ ಮ್ಯಾನುವಲ್ ಹಿಡಿದು ತಂದಿದ್ದ ಮೀನುಗಳನ್ನ ಮೂವರು ಕೂತು ತಿಂತಾ ಇರ್ಬೇಕಾದ್ರೆ ಮ್ಯಾನುವಲ್ ಮತ್ತೆ ಜಾಕ್ ಮಧ್ಯದಲ್ಲಿ ಜೋರಾಗಿ ಜಗಳ ಬಂದ್ಬಿಡುತ್ತೆ. ಜಾಕ್ ಮ್ಯಾನುವಲ್ ಅನ್ನ ನೋಡಿ, ನೀನೊಬ್ಬ ಕೆಲಸಗಾರ ತಾನೆ, ನೀನೊಬ್ಬ ಲೋ ಕ್ಲಾಸ್ ತಾನೆ ಅನ್ನೋ ರೀತಿ ಕೆಟ್ಟದಾಗಿ ಲೋ ಅನ್ನೋ ರೀತಿ ಮಾತಾಡ್ತಾನೆ. ಇದನ್ನ ಕೇಳಿ ಟೆನ್ಷನ್ ಆಗಿದ್ದ ನಮ್ಮ ಮ್ಯಾನುವಲ್, ಲೋ ಜಾಕ್ ನಿನ್ನ ಹತ್ರ ಹಣವನ್ನ ಇಟ್ಟು ಈ ಐಲ್ಯಾಂಡ್ ಅಲ್ಲಿ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ, ಫಸ್ಟ್ ಈ ಐಲ್ಯಾಂಡ್ ಅಲ್ಲಿ ನಿಮ್ಮ ಇಬ್ಬರಿಗೂ ಊಟವನ್ನ ಹಾಕ್ತಾ ಇರೋದೇ ನಾನು, ಅದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದ್ರ ಮೇಲೆ ನಿಮಗೆ ಬೇಕಾಗಿರುವ ಊಟವನ್ನ ನೀವೇನೇ ರೆಡಿ ಮಾಡ್ಕೊಳ್ಳಿ, ಸಮುದ್ರಕ್ಕೆ ಹೋಗಿ ಮೀನುಗಳನ್ನ ಬೇಟೆಯಾಡಿ ತಂದು ನೀವೇನೇ ತಿನ್ನಿ, ಆವಾಗ್ಲೇನೆ ನನ್ನ ಕಷ್ಟ ನನ್ನ ಹೊರ್ತು ಏನು ಅನ್ನೋದು ನಿಮಗೆ ಫೀಲ್ ಆಗುತ್ತೆ, ಅರ್ಥ ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು ಕೋಪದಿಂದ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಹುಡುಗ ನಮ್ಮ ಮ್ಯಾನುವಲ್. ಈ ರೀತಿ ಇಬ್ಬರ ಗಂಡಸರ ಮಧ್ಯದಲ್ಲಿ ಸಿಗಾಕೊಂಡು ನಮ್ಮ ಜೆನಿಫರ್ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಇದ್ರೂ ಬೇರೆ ದಾರಿ ಇಲ್ಲದೆ ಏನಿಕೋ ಆಗದೆ ಇರುವ ಅವಳ ಗಂಡ ಜಾಕ್ ಜೊತೆನೆ ಹೋಗ್ತಾಳೆ. ನೆಕ್ಸ್ಟ್ ದಿನ ಗಂಡ ಮತ್ತೆ ಹೆಂಡತಿ ಫುಡ್ ಅನ್ನು ಹುಡುಕಿ ಕಾಡಿನ ಒಳಗಡೆ ಹೋಗಿ ಹುಡುಕ್ತಿರ್ತಾರೆ. ಆದ್ರೆ ಆ ಜಾಗದಲ್ಲಿ ಅವ್ರಿಗೆ ತಿನ್ನೋದಕ್ಕೆ ಏನೂ ಸಿಗೋದಿಲ್ಲ. ಆದ್ರೆ ಈ ಕಡೆ ನಮ್ಮ ಮ್ಯಾನುವಲ್ ಸಮುದ್ರಕ್ಕೆ ಹೋಗಿ ಸೂಪರ್ ಆಗಿ ಮೀನುಗಳನ್ನು ಹಿಡಿದು ತಂದು ಅದನ್ನು ಚೆನ್ನಾಗಿ ಸುಟ್ಟು ಸಾಕದಾಗಿ ತಿಂತಿರ್ತಾನೆ. ಜಾಲಿಯಾಗಿ ಕೂತು ಊಟವನ್ನ ಮಾಡ್ತಿರ್ತಾನೆ. ಇದನ್ನ ನೋಡುವ ಜೆನಿಫರ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿರುತ್ತೆ, ಜೋಳ್ ಬಿಡ್ತಿರ್ತಾಳೆ. ಆದ್ರೆ ಜಾಕ್ ಜೊತೆಗೇನೆ ಇರ್ತಾ ಇರೋದ್ರಿಂದ ಅವಳುವೆ ಬೇರೆ ದಾರಿ ಇಲ್ಲದೆ ಸೈಲೆಂಟ್ ಆಗಿನೇ ಇರ್ತಾಳೆ. ಅದರ ನಂತರ ಜಾಕ್ ಜೆನಿಫರ್ ಹತ್ರ, ಸರಿ ಆಯ್ತು ನಾನು ರೀಫಿಗೆ ಹೋಗಿ ಏನಾದ್ರೂ ತಿನ್ನೋದಕ್ಕೆ ಸಿಗುತ್ತಾ ಅಂತ ಹುಡುಕಿ ಬರ್ತೀನಿ, ಅಲ್ಲಿಯವರೆಗೂ ನೀನು ಇಲ್ಲೇನೇ ಇರೋ ಅಂತ ಹೇಳ್ಬಿಟ್ಟು ಜಾಕ್ ಸಮುದ್ರಕ್ಕೆ ಹೊರಟು ಹೋಗ್ಬಿಡ್ತಾನೆ. ಆದ್ರೆ ಇದ್ರಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಗೋಗಲ್ ಇಲ್ದೆ ರೀಫ್ ಅಲ್ಲಿ ಇರ್ತಾ ಇರುವ ಮೀನುಗಳನ್ನ ಹಿಡಿಯೋದಕ್ಕೇನೆ ಆಗುವುದಿಲ್ಲ. ಅದು ಗೊತ್ತಿಲ್ಲದೆ ಜಾಕ್ ಸಮುದ್ರದ ಒಳಗಡೆ ಹೋಗ್ತಿರ್ತಾನೆ, ಅಡಿಗೆ ಹೋಗ್ತಿರ್ತಾನೆ ನೀರಿನ ಕೆಳಗಡೆ. ಆದ್ರೆ ಈ ಕಡೆ ನಮ್ಮ ಮ್ಯಾನುವಲ್ ಹತ್ರ ಗೋಗಲ್ ಇರ್ತಾ ಇರೋದ್ರಿಂದ ಅವನು ಸಮುದ್ರಕ್ಕೆ ಹೋಗಿ ನೀರಿನ ಅಡಿಯಿಂದ ಸಖತ್ತಾಗಿರುವ ಡಿಫ್ರೆಂಟ್ ಮೀನುಗಳನ್ನ ಹಿಡಿದು ತಂದು ಅದನ್ನ ಚೆನ್ನಾಗಿ ಅಡಿಗೆ ಮಾಡಿ ತಿಂತಿರ್ತಾನೆ. ಏನಿಲ್ಲ ಜಸ್ಟ್ ಸುಟ್ಟು ತಿಂತಿರ್ತಾನೆ. ಆಲ್ರೆಡಿ ಹೊಟ್ಟೆ ಹಸಿವಲ್ಲಿ ಇರ್ತಾ ಇರುವ ನಮ್ಮ ಜೆನಿಫರ್ಗೆ ಇದನ್ನ ನೋಡಿ ಬಾಯಲ್ಲಿ ಜೊಲ್ ಬಿಟ್ಟು ಬೇರೆ ದಾರಿ ಇಲ್ಲದೆ ಜಾಕಿಗೆ ಗೊತ್ತಾಗದೆ ಮ್ಯಾನುವಲ್ ಹತ್ರ ಬಂದು ಅವನ ಹತ್ರ ಕಿತ್ತು ತಿನ್ಕೊಂಡು ನಂತರ ಏನುವೆ ನಡೆದೇ ಇರೋ ರೀತಿ ಹೋಗಿ ಅವರ ಮನೆಯಲ್ಲಿ ಕೂತ್ಕೊತಾಳೆ. ಸ್ವಲ್ಪ ಹೊತ್ತಲ್ಲಿ ಸಮುದ್ರವನ್ನು ಬಿಟ್ಟು ಹೊರಗಡೆ ಬರುವ ಜಾಕು ಕೈಯಲ್ಲಿ ಯಾವುದೇ ತರ ಮೀನುಗಳನ್ನು ಹಿಡಿದು ಬರ್ತಿಲ್ಲ, ಬರೀ ಕೈಯಲ್ಲಿ ಬರ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಜೆನಿಫರ್ ಮ್ಯಾನುವಲ್ ಹತ್ರ ತಗೊಂಡು ತಿಂದಿರುವ ವಿಷಯವನ್ನು ಕಂಡುಹಿಡಿದು ಬಿಡ್ತಾನೆ. ನೆಕ್ಸ್ಟ್ ದಿನ ನಮ್ಮ ಮ್ಯಾನುವಲ್ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಗೊತ್ತಾಗದೆ ಈ ಜಾಕು ನಮ್ಮ ಮ್ಯಾನುವಲ್ ಅವನ ಗೋಗಲ್ ಅನ್ನ ಕದ್ಕೊ ಬಂದ್ಬಿಡ್ತಾನೆ. ಅದು ಮಾತ್ರ ಇಲ್ಲ, ತಗೊಂಡು ಬಂದಿದ್ದ ತಕ್ಷಣವೇ ಸಮುದ್ರಕ್ಕೆ ಹೋಗಿ ಮೀನುಗಳನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಇದನ್ನು ನೋಡಿದ ಮ್ಯಾನುವಲ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಗಾತ್ರದಲ್ಲಿ ಕೈಗೆ ಒಂದು ಈಟಿಯನ್ನು ತಗೊಂಡು ಆ ಜಾಕ್ ಅನ್ನು ಚುಚ್ಚಿ ಸಾಯಿಸೇ ಬಿಡೋಣ ಅಂತ ಬೇಗ ಸಮುದ್ರಕ್ಕೆ ಓಡಿ ಹೋಗ್ತಿರ್ತಾನೆ. ಅವಾಗ ತಕ್ಷಣವೇ ಜೆನಿಫರ್ ಓಡಿ ಬಂದು ಮ್ಯಾನುವಲ್ ಅನ್ನು ತಡಿಬೇಕಾದ್ರೆ ಅವರ ಇಬ್ಬರ ಮಧ್ಯದಲ್ಲಿ ಒಂದು ರೀತಿ ಕೆಮಿಸ್ಟ್ರಿ ಸೃಷ್ಟಿಯಾಗುತ್ತೆ, ಡೆವಲಪ್ ಆಗ್ಬಿಡುತ್ತೆ. ಅಷ್ಟೇ ಇಬ್ಬರುವೆ ಒಂದಾಗಿ ಸೇರಿ ಒಟ್ಟಿಗೆ ತಪ್ಪನ್ನ ಮಾಡೇ ಬಿಡ್ತಾರೆ. ಗಂಡನ ಜೊತೆ ಹನಿಮೂನ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದವಳು ಹೊಸ ಕಲ್ಗಂಡನನ್ನ ಹಿಡಿದು ಎಂಜಾಯ್ ಮಾಡೇ ಬಿಟ್ಲು. ಎಲ್ಲವನ್ನು ಮಾಡಿ ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡಿದ ಮೇಲೆ ಏನಿವೆ ನಡೆದೇ ಇರೋ ರೀತಿ ಸೈಲೆಂಟ್ ಆಗಿ ಕೂತಿರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಆ ಜಾಗಕ್ಕೆ ಕೈ ತುಂಬಾ ಮೀನುಗಳನ್ನ ಹಿಡಿದು ಜಾಕ್ ಅಲ್ಲಿಗೆ ಬಂದು ನೋಡ್ತಾನೆ. ಮ್ಯಾನುವಲ್ ಅನ್ನು ನೋಡಿದ್ರೆ ಹಾಗೆ ಸೈಲೆಂಟ್ ಆಗಿ ನಗಾಡ್ಕೊಂಡೆ ಅವನ ಮನೆಯಲ್ಲಿ ಕೂತಿರ್ತಾನೆ. ಅದನ್ನ ನೋಡುವ ಜಾಕ್, ಏನಿದು ಅವನ ಗೋಗಲ್ ನಮ್ಮ ಹತ್ರ ಇರ್ತಾ ಇದೆ, ಸೈಲೆಂಟ್ ಆಗಿ ಕೂತಿದ್ದಾನಲ್ಲ, ಇವನು ಇಷ್ಟೊಂದು ಒಳ್ಳೆಯವನು ಇಲ್ವಲ್ಲ, ಏನೋ ಸಮಥಿಂಗ್ ರಾಂಗ್ ಅಂತ ಅನ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ಜೆನಿಫರ್ ಅನ್ನ ಹಿಡಿದು ಏನು ನಡೀತು ಏನಾಯ್ತು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಜೆನಿಫರ್ ಜಾಕ್ ಹತ್ರ, ನೀನು ಮ್ಯಾನುವಲ್ ಅವನ ಗೋಗಲ್ ಅನ್ನ ತಗೊಂಡಿರಬಾರ್ದಾಗಿತ್ತು ಜಾಕ್, ನೀನು ಅನ್ಕೊಂಡಿದ್ದ ರೀತಿನೇ ನಾನು ಅವನ ಜೊತೆ ಸೇರಿ ತಪ್ಪನ್ನ ಮಾಡ್ಬಿಟ್ಟೆ, ಎಲ್ಲವೇ ತಪ್ಪಾಗ್ಬಿಡ್ತು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣವೇ ಜಾಕ್ ಅವನ ಕೈಯಲ್ಲಿ ಕೋಪವನ್ನ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ, ಅವನ ಸೆಲ್ಫ್ ಅನ್ನ ಅವನ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೇನೆ ಆಗ್ತಿಲ್ಲ. ಆದ್ರಿಂದ ಫಟ್ ಅಂತ ಜೆನಿಫರ್ ಅವಳ ತಲೆ ಕೂದಲನ್ನು ಹಿಡಿದು ಹಾಗೆ ದರದರನೆ ಜೋರಾಗಿ ಗೆಳೆದು ಹೋಗಿ ಮ್ಯಾನುವಲ್ ಹತ್ರ ಬಿಟ್ಬಿಟ್ಟು, ಇದ್ರ ಮೇಲೆ ನೀನು ನನಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೊಂಡು ಆ ಐಲ್ಯಾಂಡ್ ಅಲ್ಲಿ ಇರ್ತಾ ಇರುವ ಕಾಡಿನ ಒಳಗಡೆ ಓಡಿ ಹೋಗ್ಬಿಡ್ತಾನೆ.
ಅದರ ನಂತರ ಸ್ವಲ್ಪ ದಿನ ನಮ್ಮ ಜೆನಿಫರ್ ಆ ಜಾಕನ ಹುಡುಕಿ ಐಲ್ಯಾಂಡ್ ಅನ್ನೇ ಸುತ್ತಿ ಬರ್ತಾಳೆ. ಎಲ್ಲೇ ಹುಡುಕಿದ್ರು ಯಾವುದೇ ಜಾಗದಲ್ಲೂ ಆ ಜಾಕನ್ನ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ಒಂದು ದಿನ ಜಾಕು ಸಮುದ್ರದ ಒಳಗಡೆ ಮೀನುಗಳನ್ನ ಹಿಡಿತಿರ್ಬೇಕಾದ್ರೆ ಅವನಿಗೆ ಒಂದು ಹೊಡೆದೋಗಿರುವ ಬೋಟ್ ಸಿಗುತ್ತೆ. ತಕ್ಷಣವೇ ಅದನ್ನ ತಗೊಂಡು ಅವನ ಮೇಲ್ಗಡೆ ಬರ್ಬೇಕಾದ್ರೆ ಜೆನಿಫರ್ ಮತ್ತೆ ಮ್ಯಾನುವಲ್ ಇದನ್ನ ನೋಡ್ಬಿಟ್ಟು ಜಾಕಿಗೆ ಸಹಾಯವನ್ನ ಮಾಡೋಣ, ಬೋಟ್ ಅನ್ನ ಮೇಲ್ಗಡೆ ತರೋಣ ಅಂತ ಹೆಲ್ಪ್ ಮಾಡೋದಕ್ಕೆ ಓಡಿ ಹೋಗ್ತಾರೆ. ಆದ್ರೆ ತಕ್ಷಣವೇ ಜಾಕ್ ಅವರಿಬ್ಬರನ್ನು ತೊಡೆದು ನಿಲ್ಲಿಸ್ಬಿಟ್ಟು, ಎಲ್ಲಿಗೆ ಇಬ್ಬರು ಇಷ್ಟು ಬೇಗ ಬರ್ತಾ ಇದ್ದೀರಾ, ಅದು ನನ್ನ ಹತ್ರ ಬರ್ತಾ ಇದ್ದೀರಾ, ಯಾರಾದ್ರೂ ನನ್ನ ಹತ್ರ ಬಂದ್ರೆ ಅಷ್ಟೇ ಕೊಂದೇ ಬಿಡ್ತೀನಿ ಅಂತ ಹೇಳಿ ಅವರಿಬ್ಬರನ್ನು ಅಲ್ಲಿಂದ ಓಡಿಸ್ಬಿಟ್ಬಿಟ್ಟು ಅವನೇ ಅಲೋನ್ ಆಗಿ ಲೋನ್ಲಿಯಾಗಿ ಕೂತು ಆ ಬೋಟ್ ಅನ್ನ ರೆಡಿ ಮಾಡ್ತಿರ್ತಾನೆ. ಆವಾಗ ಒಂದು ದಿನ ರಾತ್ರಿ ಜಾಕಿಗೆ ಉರ್ಸೋಣ, ಅವನನ್ನ ಡೈವರ್ಟ್ ಮಾಡೋಣ ಅಂತ ಮಾತಾಡ್ಕೊಂಡು ಜೆನಿಫರ್ ಮತ್ತೆ ಮ್ಯಾನುವಲ್ ಇಬ್ಬರು ಸಮುದ್ರದ ನೀರಿಗೆ ಇಳಿದು ರಾತ್ರಿ ಹೊತ್ತು ಆ ನೀರಿನಲ್ಲೇ ಜಾಕ್ ಅವನ ಕಣ್ಮುಂದೆನೆ ಹಾಗೂ ಹೀಗೂ ಇರ್ತಾರೆ. ಹೇಗೆ ಗಂಡನ ಮುಂದೆನೆ ಇನ್ನೊಬ್ಬನ ಜೊತೆ. ಕರ್ಮ ಕರ್ಮ. ಇದನ್ನ ಜಾಕು ಚಂದ್ರನ ಬೆಳಕಿನಲ್ಲಿ ಒಂದು ಜಾಗದಲ್ಲಿ ಹೌಸಿದ್ದು ನೋಡ್ತಿರ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಜಾಕು ಆಸ್ ಯೂಶುವಲ್ ಮೀನುಗಳನ್ನು ಹಿಡಿಯೋದಕ್ಕಾಗಿ ಸಮುದ್ರದಲ್ಲಿ ಒಂದು ಸೈಡ್ಗೆ ರೀಫಿಗೆ ಹೋಗಿರ್ಬೇಕಾದ್ರೆ ಅವನಿಗೆ ಗೊತ್ತಿಲ್ಲದೇನೆ ಇವಾಗ ಜಾಕ್ ಒಂದು ಬೋಟ್ ಅನ್ನ ರೆಡಿ ಮಾಡಿ ಇಟ್ಟಿದ್ದಾನೆ ಅಲ್ವಾ, ಅದನ್ನ ಮ್ಯಾನುವಲ್ ಮತ್ತೆ ಜೆನಿಫರ್ ತಗೊಂಡು ಸಮುದ್ರದ ಒಳಗಡೆ ಈಜು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಜಾಕ್ ಅನ್ನ ಐಲ್ಯಾಂಡ್ ಅಲ್ಲಿ ಲೋನ್ಲಿಯಾಗಿ ಬಿಟ್ಬಿಟ್ಟು ಆ ಐಲ್ಯಾಂಡ್ ಅನ್ನ ಬಿಟ್ಟು ಇವ್ರುಗಳು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಸಮುದ್ರದ ಮಧ್ಯಕ್ಕೆ ಆ ಬೋಟ್ ಅಲ್ಲಿ ಹೋದ ಮೇಲೇನೆ ಈ ಮ್ಯಾನುವಲ್ ಮತ್ತೆ ಜೆನಿಫರ್ ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಜಾಕ್ ಇವರಿಬ್ಬರನ್ನು ಸಾಯಿಸೋದಕ್ಕೆ ಪ್ಲಾನ್ ಮಾಡಿರುವ ವಿಷಯ. ಯಾಕೆಂದ್ರೆ ಸ್ವಲ್ಪ ಹೊತ್ತಿನಲ್ಲಿ ಆ ಬೋಟಿನ ಒಳಗಡೆ ನೀರೆಲ್ಲ ತುಂಬಿಕೊಂಡು ಆ ಬೋಟ್ ನೀರಿನ ಒಳಗಡೆ ಮುಳುಗೋಗುತ್ತೆ. ನಂತರ ಮ್ಯಾನುವಲ್ ಮತ್ತೆ ಜೆನಿಫರ್ ಮಧ್ಯ ಸಮುದ್ರದಿಂದ ಹಾಗೆ ಈಜು ಹೊಡೆದು ಈ ಬೀಚ್ ಗೆ ಈ ಐಲ್ಯಾಂಡ್ ಗೆ ಬಂದು ಸೇರ್ತಾರೆ. ಅಲ್ಲಿಗೆ ಬಂದ್ರೆ ಆಲ್ರೆಡಿ ಮ್ಯಾನುವಲ್ ಅನ್ನು ಸಾಯಿಸೋದಕ್ಕಾಗಿ ಜಾಕ್ ರೆಡಿಯಾಗಿರ್ತಾನೆ. ಅದರ ನಂತರ ಜೆನಿಫರ್ ಮತ್ತೆ ಮ್ಯಾನುವಲ್ ಜಾಕ್ ಹತ್ರದಿಂದ ತಪ್ಪಿಸಿಕೊಂಡು ಐಲ್ಯಾಂಡಿನ ಕಾಡಿನ ಒಳಗಡೆ ಓಡಿ ಹೋಗ್ತಾರೆ. ಕಾಡಿನ ಒಳಗಡೆ ಹೋದ್ರೂ ಆ ಮ್ಯಾನುವಲ್ ಅನ್ನ ನಾನು ಸಾಯಿಸದೆ ಬಿಡೋದಿಲ್ಲ, ಅವನನ್ನ ನಾನು ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಜಾಕ್ ಕಾಡಿನ ಒಳಗಡೆ ನುಗ್ಗಿ ತುಂಬಾನೇ ಗಾತ್ರದಿಂದ ಹುಡುಕಾಡ್ತಿರ್ತಾನೆ ಇಬ್ಬರನ್ನು. ಸೊ ಜಾಕಿಗೆ ಹೆದರಿ ಇವರಿಬ್ಬರು ಆ ಕಾಡಿನ ಒಳಗಡೆ ಹೌಸಿ ಓಡಿ ಹೋಗ್ತಿರ್ತಾರೆ. ಯಾರೋ ಮ್ಯಾನುವಲ್ ಮತ್ತೆ ನಮ್ಮ ಜೆನಿಫರ್. ಆ ಸಮಯ ಅಂತ ನೋಡಿ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಈ ಮ್ಯಾನುವಲ್ ಜೊತೆ ಒಬ್ಳು ಹುಡುಗಿ ಜೋರಾಗಿ ಜಗಳ ಮಾಡಿ ಹೋದ್ಲಲ್ವಾ, ಆ ಹುಡುಗಿ ಈ ಕಡೆ ಮೆಂಟಲ್ ರೀತಿ ಡ್ಯಾನ್ಸ್ ಅನ್ನ ಮಾಡಿ ನಮ್ಮ ಮ್ಯಾನುವಲ್ ಗೆ ಏನೋ ಶೂನ್ಯವನ್ನ ಇಟ್ಟು ಈ ಸಲ ನಿಜವಾಗ್ಲೂ ಮ್ಯಾನುವಲ್ ಅನ್ನ ಕೊಂದೇ ಬಿಡ್ತಾಳೆ. ಸೊ ಇವಾಗ ಐಲ್ಯಾಂಡ್ ಅಲ್ಲಿ ಜೆನಿಫರ್ ಜಾಕ್ ಇಬ್ಬರು ಮಾತ್ರವೇ ಅಲೋನ್ ಆಗಿ ಲೋನ್ಲಿಯಾಗಿ ಬದುಕ್ತಿರ್ತಾರೆ. ಇವರಿಬ್ಬರೇ ಐಲ್ಯಾಂಡ್ ಅಲ್ಲಿ ಜೀವಂತವಾಗಿರ್ತಿರೋದು. ತುಂಬಾ ದಿನಗಳಾಗಿ ಐಲ್ಯಾಂಡ್ ಅಲ್ಲಿ ಸಿಗಾಕೊಂಡಿದ್ದಾರೆ. ದಿನಗಳು ಹಾಗೆ ತಿಂಗಳಾಗಿ ಕಳೆಯುತ್ತೆ. ಒಂದು ದಿನ ಜೆನಿಫರ್ ಅವಳು ಹಾಕಿರುವ ಟೆಂಟ್ ಅಲ್ಲಿ ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಕೆಲವೊಬ್ರು ಮನುಷ್ಯರು ಐಲ್ಯಾಂಡ್ ಗೆ ಬೋಟ್ ಅಲ್ಲಿ ಬಂದಿರ್ತಾರೆ. ಸೊ ಅವರು ಐಲ್ಯಾಂಡ್ ಅಲ್ಲಿ ನಮ್ಮ ಜೆನಿಫರ್ ಇರ್ತಾ ಇರೋದನ್ನು ನೋಡಿ ಅವಳನ್ನ ಕಾಪಾಡಿ ಅವರ ಬೋಟಿಗೆ ಹತ್ಸಿ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಆ ರೀತಿ ನಮ್ಮ ಜೆನಿಫರ್ ಅಲ್ಲಿಂದ ಆ ಫ್ಯಾಮಿಲಿ ಜೊತೆ ಸೇರಿ ಎಸ್ಕೇಪ್ ಆಗಿ ಬೋಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ಸಮುದ್ರದ ನೀರಲ್ಲಿ ರೀಫ್ ಅಲ್ಲಿ ಜಾಕು ಮೀನುಗಳನ್ನ ಹಿಡಿತಿರ್ತಾನೆ. ಸೊ ಜಾಕು ಐಲ್ಯಾಂಡ್ ಅಲ್ಲಿ ಇರ್ತಾ ಇರುವ ವಿಷಯವನ್ನ ಬೋಟ್ ಅಲ್ಲಿ ಬಂದಿದ್ದ ಜನರಿಗೆ ಹೇಳ್ದೇನೆ ಅವನನ್ನ ಅಲ್ಲೇನೆ ಅಲೋನ್ ಆಗಿ ಬಿಟ್ಬಿಟ್ಟು ಈ ಜಾಕು ಒಂದು ಪಾಠ ಕಲಿಬೇಕು ಅಂತ ಬೇಕು ಅಂತಾನೆ ಅವನನ್ನ ಅಲ್ಲೇನೆ ಅಲೋನ್ ಆಗಿ ಬಿಟ್ಬಿಟ್ಟು ನಮ್ಮ ಜೆನಿಫರ್ ಆ ಫ್ಯಾಮಿಲಿ ಜೊತೆ ಸೇರಿ ಆ ಬೋಟ್ ಅಲ್ಲಿ ಹೊರಟೋಗ್ಬಿಡ್ತಾಳೆ. ಸೊ ಜೆನಿಫರ್ ತಪ್ಪಿಸ್ಕೊಂಡು ಹೋಗೋದನ್ನ ನೋಡಿ ನಗಾಡ್ತಿರ್ತಾನೆ ಜಾಕೋ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಯನ್ನು ನೋಡೋದಕ್ಕೆ ಹೇಗಿರ್ತಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾವು ಎಕ್ಸ್ಪ್ಲೈನ್ ಮಾಡುವ ಮೂವೀಸ್ ಅನ್ನೆಲ್ಲ ಹೇಗೆ ಡೈರೆಕ್ಟ್ ಆಗಿ ನೋಡೋದು ಅಂತ ನೀವು ಕೇಳಿದ್ರೆ ಮೂವೀಸ್ ಅಪ್ಲೋಡ್ ಅಂತಾನೆ ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಕಾಪರೇಟ್ ಇಲ್ಲದೆ ಇರುವ ಮೂವೀಸ್ ಅನ್ನ ಅದರಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ, ನೀವು ಅದನ್ನ ನೋಡಿ ಎಂಜಾಯ್ ಮಾಡಬಹುದು. ಸೊ ಫುಲ್ ಮೂವೀಸ್ ಬೇಕು ಅನ್ನೋರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಬೇಗನೆ ವಿಡಿಯೋಸ್ ಗಳನ್ನ ನಾವು ಅಪ್ಲೋಡ್ ಮಾಡ್ಬಿಡೋಣ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.